ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲಿಸುವಾಗಲೂ ಆಂಬ್ಯುಲೆನ್ಸ್ ತಡೆದು ಹಲ್ಲೆ ಮಾಡಿದ ಘಟನೆ ಕ್ಲಬ್ ರಸ್ತೆಯ ಗಾಲ್ಫ್ ಮೈದಾನದ ಮುಂಭಾಗದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಬೆಳಗಾವಿ ತಾಲೂಕಿನ ಸುಳ್ಗಾ ಗ್ರಾಮದ ವಿಜಯ್ ಪರಶುರಾಮ್ ಚೌಹಾಣ್ 33 ಹಲ್ಲೆಗೊಳಗಾದ ವ್ಯಕ್ತಿ. ನಿನ್ನೆ ಸುನಿಲ್ ಔಡನ್ ಬಂದಿದ್ದ ಊರಾಗ ಬಂದ ಕೇಶೆ ರೊಕ್ಕ ಕೇಳಿದ ನಾವು ರೊಕ್ಕ ಕೇಳಿದ ಈಗ ಕೊಟ್ಟಿನ ಈಗ ಇನ್ನೂ ಯಾಕೆ ಕೊಡಲಿ ಅಂತ ಹೇಳಿದ ಅವನ 50,000 4 ಲಕ್ಷ ಕೊಟ್ಟಿನ ಅವಂಗೆ 3 ವರ್ಷ ಆಯ್ತು. ಮತ್ತು ಇನ್ನೂ ಕೊಡ ಅಂತ ಎಲ್ಲಿಂದ ಕೊಡ ಅಂತ ಹೇಳಿದ ಹೊಡೆದ ನಂಗೆ ಹೊಡೆದ ಕೇಶೆ ಇನ್ನೂ ಒಬ್ಬ ಮನುಷ್ಯ ಬಂತು. ಅವ ಹಿಡ್ದು ನಂಗೆ ಅವು ಕಟ್ಗೆ ಕೊಟ್ಟು ಕೇಶೆ ತಲೆ ಮೇಲೆ ಬಿಡ್ದ. ಮತ್ತು ಓಡಿ ಹೋಗಿ ಕೇಶೆ ಆಂಬುಲೆನ್ಸ್ಗೆ ಕಾಲ್ ಹಚ್ಚಿ ಆಂಬುಲೆನ್ಸ್ದಾಗ ಕುಂಡ್ರ ಕೇಶ್ ಬಂದೇನ. ಆವಾಗ ಈ ಸಿಪಿಟಿ ಗ್ರೌಂಡ್ ಐತಲ್ಲ ಅಲ್ಲಿ ಆಂಬುಲೆನ್ಸ್ ತಡೆದ ಕೇಶ್ ಆಂಬುಲೆನ್ಸ್ದಾಗ ಬಡಿದಾರ 4 ಮನುಷ್ಯ ಇದ್ದರು. ಸುನಿಲ್ ಔಡನ್, ಜ್ಞಾನೇಶ್ವರ ಔಡನ್, ರಜಿತ್ ಕಲ್ಕಾಮ್ಕರ್, ಜ್ಯೋತಿಬಾ ಪಾಟೀಲ್. ಸುನಿಲ್ ಅರ್ವನ್ ಎಂಬಾತನೊಂದಿಗೆ ಹಣಕಾಸಿನ ವ್ಯವಹಾರ ಇತ್ತು. ಇದೇ ವಿಚಾರಕ್ಕೆ ರಾತ್ರಿ ಮೊದಲು ಸುಳಗಾ ಗ್ರಾಮದಲ್ಲಿ ಹಲ್ಲೆ ಮಾಡಿದ್ದಾನೆ. ಬಳಿಕ ಗಾಲ್ಫ್ ಮೈದಾನದ ಬಳಿ ಚಲಿಸುತ್ತಿದ್ದ ಆಂಬ್ಯುಲೆನ್ಸ್ ನಿಲ್ಲಿಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. KA 51 G 5145 ಆಂಬ್ಯುಲೆನ್ಸ್ಗೆ ಅಡ್ಡ ಹಾಕಿ ಹಲ್ಲೆ ಮಾಡಿದ್ದು ಕಾಕ್ತಿ ಹಾಗೂ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ.